ನಾನಿವತ್ತು ಎಸ್.ಎಂ. ಕೃಷ್ಣ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಎಸ್.ಎಂ. ಕೃಷ್ಣ ಅವರ ಜನನ 1932 ಮೇ 1ರಂದು. ಇವರ ಜನ್ಮಸ್ಥಳ ಸೋಮನಹಳ್ಳಿ, ಮಂಡ್ಯ ಜಿಲ್ಲೆ. ತಂದೆ ಎಸ್.ಸಿ. ಮಲ್ಲಯ್ಯ, ತಾಯಿ ತಾಯಮ್ಮ. ಇವರ ಪೂರ್ಣ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಇವರ ಪತ್ನಿ ಪ್ರೇಮ. ವಿವಾಹ ಆದ ವರ್ಷ 29 ಏಪ್ರಿಲ್ 1966. ಇವರ ಮಕ್ಕಳು ಮಾಳವಿಕ ಕೃಷ್ಣ, ಶಾಂಭವಿ ಕೃಷ್ಣ. ಜಾತಿ ಒಕ್ಕಲಿಗ. ಇವರಿಗೆ ಸಿಕ್ಕಂಥ ಪ್ರಶಸ್ತಿ 2023 ಸಾಲಿನ ಪದ್ಮವಿಭೂಷಣ ಪ್ರಶಸ್ತಿ. ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಶಿಕ್ಷಣ: ಶಾಲೆ ಶ್ರೀರಾಮಕೃಷ್ಣ ವಿದ್ಯಾಲಯ ಮೈಸೂರು. ಕಾಲೇಜು 1952ರಲ್ಲಿ ಮಹಾರಾಜ ಕಾಲೇಜು, 1955ರಲ್ಲಿ ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜು, 1958ರಿಂದ 62ರಲ್ಲಿ ಅಮೆರಿಕಾದ ಟೆಕ್ಸಸ್ ಸದರ್ನ್ ಮೆಥಡಿಸ್ಟ್ ವಿಶ್ವವಿದ್ಯಾಲಯ. ವಾಷಿಂಗ್ಟನ್ನಲ್ಲಿರುವ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಲ್ಲಿ ಪ್ರತಿಷ್ಠಿತ ಫುಲ್ ಬ್ರೈಟ್ ವಿದ್ಯಾರ್ಥಿ ವೇತನವನ್ನು ಪಡೆದರು. ರಾಜಕೀಯ ಪಕ್ಷ: ಸಮಾಜವಾದಿ ಪಕ್ಷ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್, ಭಾರತದ ಜನತಾ ಪಾರ್ಟಿ. ರಾಜಕೀಯ ಜೀವನ: 1. 1962ರಲ್ಲಿ ಮೈಸೂರಿನ ಮದ್ದೂರು ವಿಧಾನಸಭೆಗೆ ಚುನಾಯಿತರಾದರು. 2. 1967ರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಕ್ಕೆ ಸೇರಿದರು. 3. 1968ರಲ್ಲಿ ಲೋಕಸಭೆಗೆ ಚುನಾಯಿತರಾದರು. 4. 1971ರಲ್ಲಿ ಮರು ಚುನಾಯಿತರಾದರು. 5. 1972ರಲ್ಲಿ ಕರ್ನಾಟಕದ ವಿಧಾನ ಪರಿಷತ್ಗೆ ಚುನಾಯಿತರಾದರು. 6. 1983ರಲ್ಲಿ ಉದ್ಯಮ ಖಾತೆಯನ್ನು ತೆರೆದರು. 7. 1984ರಲ್ಲಿ ವಿತ್ತ ಖಾತೆಯ ಸಚಿವರಾದರು. 8. 1989ರಿಂದ 92ರ ಅವಧಿಯಲ್ಲಿ ವಿಧಾನಸಭೆಯ ಸ್ಪೀಕರ್ ಆಗಿ ನೇಮಿತರಾದರು. 9. 1992ರಿಂದ 94ರ ಅವಧಿಯಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿಯಾದರು. 10. 1998 ರಾಜ್ಯಸಭೆಗೆ ನೇಮಕಗೊಂಡರು. 11. 1999ರಿಂದ 2004ರ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದರು. 12. 1999ರಲ್ಲಿ ಕರ್ನಾಟಕದ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದರು. 13. 2004ರಿಂದ 2008ರ ಅವಧಿಯಲ್ಲಿ ಮಹಾರಾಷ್ಟ್ರದ
19ನೇ ರಾಜ್ಯಪಾಲರಾದರು. 14. 2009 ರಿಂದ 2012 ಅವಧಿಯಲ್ಲಿ ಕೇಂದ್ರ ವಿದೇಶಾಂಗ ಸಚಿವರಾದರು. 15. 2017ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯತ್ವ ಪಡೆದರು. 16. 2023ರಲ್ಲಿ ರಾಜಕೀಯದಿಂದ ನಿವೃತ್ತಿ ಘೋಷಣೆ ಮಾಡಿದ್ದರಂತೆ. ವೃತ್ತಿ: ರೇಣುಕಾಚಾರ್ಯ ಕಾಲೇಜಿನಲ್ಲಿ ಸ್ವಲ್ಪ ಕಾಲ ಅಂತಾರಾಷ್ಟ್ರೀಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ನಿಧನ: 10 ಡಿಸೆಂಬರ್ 2024. ಸಮಯ: ತಡರಾತ್ರಿ 2:45. ಕಾರಣ: ಹೃದಯಾಘಾತ. ಒಟ್ಟು ವಯಸ್ಸು 92 ವರ್ಷ. ನಿಧನದ ಸ್ಥಳ: ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ. ಅಂತ್ಯಕ್ರಿಯೆ: ಮದ್ದೂರಿನ ಸೋಮನಹಳ್ಳಿಯಲ್ಲಿ. ಅವಧಿ: 1932 ರಿಂದ 2024ರವರೆಗೆ. ಉಡುಗೆ ತೊಡುಗೆ ಅಚ್ಚುಕಟ್ಟಾಗಿತ್ತು. ಟೆನ್ನಿಸ್ ಆಟ ತುಂಬ ಇಷ್ಟವಾಗಿತ್ತು. ಬಹುಭಾಷಾ ಪ್ರವೀಣ ಆಗಿದ್ದರು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.